ಹಲೋ ವಿದ್ಯಾರ್ಥಿಗಳ ವೆಲ್ಕಮ್ ಬ್ಯಾಕ್ ಟು ದಿ ನ್ಯೂ ವಿಡಿಯೋ. ಎರಡು ದಿನದಿಂದ ನಾನು ಯಾವುದೇ ವೀಡಿಯೋ ಹಾಕಿಲ್ಲ, ಯಾಕಂದರೆ ಇನ್ನೂ ಯಾವುದೇ ಒಂದು KCT ಅಪ್ಡೇಟ್ ಇರಲಿಲ್ಲ. ಬಟ್ ಈಗ ತುಂಬ ಜನ ಸ್ಟೂಡೆಂಟ್ಸ್ ಕೇಳ್ತಿದ್ರು ನನಗೆ KCT ಸೀಟ್ ಸಿಗುತ್ತಾ ಇಲ್ವಾ, ಯಾವ ಥರ ಸೀಟ್ ಸಿಗಬೇಕಾದ್ರೆ ಏನು ಮಾಡಬೇಕಂತ ಕೇಳ್ತಿದ್ರೆ, ಅದಕ್ಕೆ ಈ ವಿಡಿಯೋದಲ್ಲಿ ಹೇಳ್ತೀನಿ ನಿಮಗೆ ಏನು ಮಾಡಬೇಕಂತಂದು. ನೀವು ಇಲ್ಲ ತುಂಬ ಸ್ಟೂಡೆಂಟ್ಸ್ ಈ ಡೌಟ್ಸ್ನ ಕೇಳೋಸೋಗಿ ಹೇಳ್ತಾ ಇದ್ದೀನಿ. ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ಗೆ ಫಸ್ಟ್ ಟೈಮ್ ವಿಸಿಟ್ ಮಾಡಿದರೆ ಬೇಗನೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಯಾಕಂದರೆ KCT ಪ್ರತಿಯೊಂದು ಅಪ್ಡೇಟ್ಸ್ ಇನ್ಮೇಲೆ ಕೊಡ್ತಾ ಹೋಗ್ತೀನಿ. ಯಾಕಂದರೆ ಇನ್ಮೇಲಿಂದ ಇನ್ನು KCT ರಿಸಲ್ಟ್ ಬರಲಿ ಅಂತ ವೇಟ್ ಮಾಡ್ತಾ ಇದ್ದರೆ, ಯಾಕಂದರೆ ರಿಸಲ್ಟ್ ಬಂದರೆ ನಿಮಗೆ ಒಂದು ಅಪ್ಡೇಟ್ಸ್ ಕೊಡೋಕ್ಕೆ ನಿಮಗೊಂದು ಏನು ಮಾಡಬೇಕನ್ನೋದು ಒಂದು ಐಡಿಯಾ ಸಿಗುತ್ತೆ. ರಿಸಲ್ಟ್ಗಿಂತ ಮುಂಚೆ ಹೇಳ್ತಾ ಇದ್ದಾರೆ ಏನಪ್ಪ ಏನು ಮಾಡಬೇಕು, ಯಾಕೆ ಇಷ್ಟೊಂದು ಕಾಂಪ್ಲೆಕ್ಸ್ ಆಗಿದೆ, ಎಷ್ಟು ತುಂಬ ಕಷ್ಟ ಇದೆ ಅಂತಂದರೆ ನೋಡಿ, ಸಿಂಪಲ್ ಫಾರ್ಮ್ KCT ಇಲ್ಲಿ ಏನಂತ ಅಷ್ಟೊಂದು ಈಸಿಯಾಗಿದೆ ಕೌನ್ಸಿಲಿಂಗ್ ಏನು ಪ್ರೋಸೆಸ್ಸು, ಅದ್ರ ಬಗ್ಗೆ ಡೀಟೇಲಾಗಿ ಹೇಳ್ತೀನಿ ವೀಡಿಯೋದಲ್ಲಿ. ಅದಕ್ಕಿಂತ ಮುಂಚೆ ಇನ್ನೂ ಬೇಕಾದ್ರೆ ನಮ್ಮ ಒಂದು ವಾಟ್ಸಪ್ ಗ್ರೂಪ್ ಕೂಡ ಜಾಯ್ನ್ ಆಗ್ಬೋದು, ಅಲ್ಲಿ ಬೇಕಾದ್ರೆ ನಿಮ್ಮ ಡೌಟ್ಸ್ಗಳೆಲ್ಲ ಕೇಳ್ಬೋದು. ಬನ್ನಿ, ಇವಾಗ KCTಲಿ ನಮಗೆ ಸೀಟ್ ಸಿಗುತ್ತಾ, ಸೀಟ್ ಸಿಗಬೇಕಂದ್ರೆ ಎಷ್ಟು ರ್ಯಾಂಕಿಂಗ್ ಇರಬೇಕು ಅಂತ ತುಂಬ ಸ್ಟೂಡೆಂಟ್ಸ್ ಅನ್ನೋದು ಡೌಟ್ಸ್ ಏನಾಗ್ತಿತ್ತಂದ್ರೆ ತುಂಬ ಯೂಟ್ಯೂಬಲ್ಲಿ ವೀಡಿಯೋ ಮಾಡಿ ಆಗ್ತಾ ಇದ್ದಾರೆ. ನನ್ನ ಒಂದು KCTಲಿ ಇಷ್ಟು ರ್ಯಾಂಕ್ ಇದ್ದರೆ ಈ ಥರ ನಿಮಗೆ ಈ ಕಾಲೇಜ್ ಸಿಗುತ್ತೆ, ಇಲ್ಲಾಂದರೆ ಈ ಕಾಲೇಜ್ ಸಿಗಲ್ಲ ಅಂತ ಹೇಳ್ತಿದ್ರು. ನೋಡಿ, ಇವಾಗ ನಿಮಗೆ ಒಂದು ಎಕ್ಸಾಂಪಲ್ ಕೊಡ್ತೀನಿ. ಯಾಕಂದರೆ ಒಂದು ಕಾಲೇಜಲ್ಲಿ 100 ಸೀಟ್ಸ್ ಇದಾವೆ ಅಂದ್ಕೊಳ್ಳಿ. 100 ಸೀಟ್ಸ್ ಅಂದರೆ ನೀವಾಗ ತುಂಬ ಜನ ಸ್ಟೂಡೆಂಟ್ಸ್ ಹೇಳ್ತಿದ್ರು ನನಗೆ ಈಗ ಕಾಲೇಜಲ್ಲಿ ಇನ್ನೂ KCT ರಿಸಲ್ಟ್ ಬರೋದು ಲೇಟ್ ಆಗುತ್ತೆ, ನಾನು ಮ್ಯಾನೇಜ್ಮೆಂಟಲ್ಲಿ ಹೋಗಿ ಸೇರ್ಕೊಂಡ್ಬಿಡ್ತೀನಿ ಅಂತ ತುಂಬ ಸ್ಟೂಡೆಂಟ್ಸ್ ಕೇಳ್ತಿದ್ರು. ಅದ್ರ ಸಲುವಾಗಿ ಒಂದು ಅವೇರ್ನೆಸ್ ಬರಲಿ ಅಂತ ಅದು ಆಲ್ರೆಡಿ ಒಂದು ವೀಡಿಯೋ ಮಾಡಾಕಿದ್ದೀನಿ. ಈಗ ನೀವುಗೆ KCTಲಿ ಸೀಟ್ ಸಿಗುತ್ತಿಲ್ಲ ಅಂದರೆ ಖಂಡಿತ 100% ಸೀಟ್ ಸಿಗುತ್ತೆ. ಯಾರಿಗೆ ಪೇಷನ್ಸ್ ಅನ್ನೋದಿದೆ, ಯಾರಿಗೆ ತಾಳ್ಮೆ ಅನ್ನೋದಿದೆ, ಯಾರು ಒಂದು ಅಪ್ಡೇಟಲ್ಲಿ ಇರ್ತೀರಾ ಅವರಿಗೆ ಮಾತ್ರ 100% ಸೀಟು ಸಿಕ್ಕೇ ಸಿಗುತ್ತೆ, ನಿಮ್ದು ಎಷ್ಟೇ ರ್ಯಾಂಕ್ ಇರಲಿ. ಯಾಕಂದರೆ ಹೋದ ವರ್ಷ ನೋಡಿದ್ದೀವಿ 2 ಲಕ್ಷ ರ್ಯಾಂಕ್ ಇರೋರು ಕೂಡ KCTಲಿ ತುಂಬ 2 ಲ್ಯಾಕ್ ಪ್ಲಸ್ ರ್ಯಾಂಕ್ ಇರೋರು ಕೂಡ ಎಂತೆಂಥ ಕಾಲೇಜ್ಗಳು ಚೆನ್ನಾಗಿರೋ ಕಾಲೇಜಸಲ್ಲೇ ಸೀಟ್ ಸಿಕ್ಕಿದೆ. ಏನು ಮಾಡಬೇಕಂದ್ರೆ ಪೇಷನ್ಸ್ ಅನ್ನೋದು ಇರಬೇಕು. ನೋಡಿ, ನಿಮಗೆ ಈಗ ರ್ಯಾಂಕು ನಿಮ್ಮದು ತುಂಬ ಐ ಹೋಗಿದೆ ಅಂದರೆ ನೀವು ಯಾವುದೋ ಒಂದು ಕಾಲೇಜ್ ಅಂದ್ಕೊಂಡಿರ್ತೀರ, ಆ ಕಾಲೇಜಲ್ಲಿ ನಿಮಗೆ ಈಗ ಸೀಟ್ ಸಿಗೋಲ್ಲ. ಬಟ್ ಆದರೆ ನಿಮ್ಮ ರ್ಯಾಂಕ್ ಕೂಡ ತುಂಬ ದೂರ ಹೋಗಿದೆ. ಅಂದರೆ ಎಕ್ಸಾಂಪಲ್ ಒಬ್ಬ ಸ್ಟೂಡೆಂಟ್ಸ್ 1 ಲ್ಯಾಕ್ ಪ್ಲಸ್ ರ್ಯಾಂಕ್ ಹೋಗಿದೆ, 50K ಪ್ಲಸ್ ರ್ಯಾಂಕ್ ಹೋಗಿದೆ. ಈ ಒಂದು ಸ್ಟೂಡೆಂಟ್ಸ್ ಏನು ಮಾಡಬೇಕು ನೋಡಿ, ನಿಮ್ಮದು ರ್ಯಾಂಕ್ ಕಡಿಮೆ ಇದ್ದರೆ, ನೀವು ಅಂದ್ಕೊಂಡಿರೋ ಕಾಲೇಜ್ ಸಿಕ್ಕಿಲ್ಲ, ನಿಮ್ಗೆ ಇನ್ನೂ ಚೆನ್ನಾಗಿರೋ ಕಾಲೇಜ್ ಸಿಗಬೇಕಂದ್ರೆ ಪೇಷನ್ಸ್ ಅನ್ನೋದು ತುಂಬ ಇಂಪಾರ್ಟೆಂಟು. ಯಾಕಂದರೆ ನಿಮ್ಮ ಒಂದು KCT ಕೌನ್ಸಿಲಿಂಗ್ ಸ್ಟಾರ್ಟ್ ಆದ ತಕ್ಷಣ ರಿಸಲ್ಟ್ ಬಿಡ್ತಾರೆ, ಆಪ್ಷನ್ ಎಂಟ್ರಿ ಸ್ಟಾರ್ಟ್ ಮಾಡ್ತಾರೆ, ಮಾರ್ಕ್ ಬಿಡ್ತಾರೆ, ಮತ್ತು ಹಾಗೆ ಆಪ್ಷನ್ ಮತ್ತು ಮಾಡಿಫೈ ಮಾಡಿಬಿಟ್ಟು ಫಸ್ಟ್ ರೌಂಡ್ ರಿಸಲ್ಟ್ ಬಿಡ್ತಾರೆ. ಫಸ್ಟ್ ರೌಂಡ್ ರಿಸಲ್ಟ್ ಬಿಟ್ಟಿದ ತಕ್ಷಣ ತುಂಬ ಸ್ಟೂಡೆಂಟ್ಸ್ ಏನು ಮಾಡ್ತಾರೆ, ಚಾಯ್ಸ್ ಅಂತ ತೊಗೊಂಡು ಅಡ್ಮಿಷನ್ ಮಾಡ್ಕೊಳಕ್ಕೆ ಹೋಗ್ತಾರೆ. ಇನ್ನು ಮೆಜರ್ ಆಫ್ ದಿ ಸ್ಟೂಡೆಂಟ್ಸ್ ಏನು ಮಾಡ್ತಾರೆ ಅಂದರೆ, ತುಂಬ ಸ್ಟೂಡೆಂಟ್ಸ್ ನೀವು ಅಡ್ಮಿಷನ್ ಮಾಡ್ಸೋಕೆ ಹೋಗಲ್ಲ, ಯಾಕಂದರೆ ಎಲ್ಲರೂ ಚಾಯ್ಸ್ ಹೋಲ್ಡಲ್ಲಿ ಇಟ್ಕೊಂಡಿರ್ತಾರೆ. ಈ ಟೈಮಲ್ಲಿ ಏನಾಗಿರುತ್ತೆ ಅಂದರೆ, ಅವಲೇ ತುಂಬ ಲೆಂತ್ ಆಗಿರುತ್ತೆ, ತುಂಬ ದಿನಗಳು ಕಾಯ್ದಿರ್ತಾರೆ ಸ್ಟೂಡೆಂಟ್ಸ್ಗೆ. ಅವಾಗ ಏನಾಗಿರುತ್ತೆ ಅಂದರೆ ಮೈಂಡ್ಸೆಟ್ಟು ಪ್ರತಿ ವರ್ಷ ಈ ಒಂದು ಹುಡುಗರು ಮೈಂಡ್ಸೆಟ್ ನಾನು ಅರ್ಥ ಮಾಡ್ಕೊಂಡಿದ್ದು, ಈ ಅವಲೇ ಸೆಕೆಂಡ್ PC ಮುಗಿದೋಗಿದೆ, ತುಂಬ ದಿನಗಳು ಆಯಿತು, ರಜೆಗಳು ಆಯಿತು, ಏನು ಮಾಡಬೇಕು ಮನೇಲಿದ್ದು ಏನು ಮಾಡೋಕ್ಕೂ ಇಲ್ಲ, ಕಾಲೇಜ್ ಸ್ಟಾರ್ಟ್ ಆದರೆ ಕಾಲೇಜ್ ಲೈಫ್ ಅದು ಎಂಜಾಯ್ ಮಾಡ್ಬೋದು ಅನ್ನೋ ಒಂದೆಲ್ಲ ಹುಡುಗರು ಮೈಂಡ್ಸೆಟ್ ಬಂದಿರುತ್ತೆ. ಯಾಕಂದ್ರೆ ಪ್ರತಿ ವರ್ಷ ಆಗೋದಿದೆ, ತುಂಬ ವರ್ಷ ಲೆಂತ ಪ್ರೋಸೆಸ್ ನಡೀತಾ ಇರುತ್ತೆ. ಇಷ್ಟು ದಿನ ಯಾರಪ್ಪ ಮನೇಲಿ ಕೂತ್ಕೋತಾರೆ, KCT ಸ್ಟಾರ್ಟ್ ಆದರೆ ಸಾಕು, ಯಾವುದೋ ಒಂದು ಕಾಲೇಜ್ ಸೇರ್ಕೊಂಡ್ಬಿಟ್ರೆ ಮುಗಿದೋಯ್ತು ಅನ್ಕೋತಿರ್ತಾರೆ. ಅವಾಗ ಏನು ಮಾಡ್ತಾರೆ, KCT ಒಂದು ರಿಸಲ್ಟ್ ಬಿಟ್ಟ ತಕ್ಷಣ ನೆಕ್ಸ್ಟು ಫಸ್ಟ್ ರೌಂಡಲ್ಲಿ ತುಂಬ ಜನಕ್ಕೆ ಚಾಯ್ಸನ್ನು ತೊಗೊಂಡು ಸ್ವಲ್ಪ ಸ್ಟೂಡೆಂಟ್ಸ್ ಆಲ್ರೆಡಿ ನಿಮ್ಮ ಒಂದು ಸೀಟ್ ಅಲಾಟ್ಮೆಂಟಾಗಿ ಅಡ್ಮಿಷನ್ ಮಾಡ್ಕೊಂಡ್ಬಿಡ್ತಾರೆ. ಒಂದು ಕಾಲೇಜಸಲ್ಲಿ 100 ಸೀಟ್ಸ್ ಇದೆ ಅಂದರೆ ಫಸ್ಟ್ ರೌಂಡಲ್ಲಿ 45% KCTಯಿಂದನೇ ಬರಬೇಕು, ಇನ್ನು 30% ಕಮೆಡಿಕೆಯಿಂದ ಬರಬೇಕು, ಇನ್ನು 25% ಮ್ಯಾನೇಜ್ಮೆಂಟ್ಗೆ ಇರುತ್ತೆ. ಒಟ್ನಲ್ಲಿ 100% ಇರುತ್ತೆ. ಅದರಲ್ಲಿ ಪಕ್ಕ 100% ಅಂದರೆ 45% ನಮ್ಮ ಒಂದು KE ಹೋಗಬೇಕಾಗಿರುತ್ತೆ ಆ ಸೀಟು. ಈಗ ನಿಮಗೆ ಇಲ್ಲಿವರೆಗೂ ಕೇಳಿದೆ ಅಂದರೆ ಇಲ್ಲಿ ನಿಮಗೆ ಕರೆಕ್ಟ್ ಐಡಿಯಾ ಸಿಗುತ್ತೆ. ಏನಪ್ಪ ಅಂದರೆ, ನಿಮಗೆ ಯಾರ್ದು ಫಸ್ಟ್ ರೌಂಡಲ್ಲಿ ಚಾಯ್ಸ್ ಒಂದು ತೊಗೊಂಡು ಹೋಗಿ ಅಡ್ಮಿಷನ್ ಮಾಡ್ಕೋದ್ರೆ ಅವ್ರು ವೆಲ್ ಆ್ಯಂಡ್ ಗುಡ್, ನಿಮಗೆ ಬೇಕಾಗಿರೋ ಕಾಲೇಜ್ ಸಿಕ್ತಂದರೆ ಓಕೆ. ಈಗ ಯಾರು ಚಾಯ್ಸ್ 2 ತೊಗೋತಾರೆ, ಚಾಯ್ಸ್ 2 ಅಂದ್ರೇನು, ನಿಮಗೆ ಆಪ್ಷನ್ ಎಂಟ್ರಿ ಬಿಟ್ಟಾಗ ಈ ಕಾಲೇಜಸ್ ಬೇಕಾ ಬೇಡ ಅನ್ನೋಕ್ಕೆ ಚಾಯ್ಸ್ ಎಂಟ್ರಿ ಅಂತ ಇರ್ತಾರೆ. ಚಾಯ್ಸ್ 2 ತೊಗೊಂಡ್ರೆ ನಿಮಗೆ ಹೋಲ್ಡ್ ಇಟ್ಕೊಂಡು ನೆಕ್ಸ್ಟ್ಗೆ ನೀವು ಕಾಲೇಜಸ್ ಓಲ್ಡಲ್ಲಿ ಇಟ್ಕೊಂಡಿರ್ತಾರೆ. ಇಲ್ಲಿ ತುಂಬ ಸ್ಟೂಡೆಂಟ್ಸ್ ಇರ್ತಾರೆ, ಯಾಕೆಂದರೆ ಚಾಯ್ಸ್ 2 ತೊಗೊಂಡು ತುಂಬ ಸ್ಟೂಡೆಂಟ್ಸ್ ಅನ್ನೋದಿರುತ್ತೆ. ಯಾರು ಚಾಯ್ಸ್ 2 ತೊಗೊಂಡಾಗ ಆಲ್ರೆಡಿ ಅವ್ರು ಫಸ್ಟ್ ರೌಂಡಲ್ಲೇ ಸಿಕ್ಕಾಗೆ ಒಂಥರ ಮನಸ್ಥಿತಿ, ಹೋಗಬೇಕೋ ಬೇಡ ಅನ್ನೋ ರೀತಿ ತೊಗೊಂಡ್ಬಿಟ್ಟು ಚಾಯ್ಸ್ 2 ತೊಗೊಂಡಿರ್ತಾರೆ. ಆವಾಗ ಚಾಯ್ಸ್ 2 ತೊಗೊಂಡಾಗೆ ನೀವು ಏನು ಮಾಡಬೇಕಪ್ಪ ಅಂದರೆ, ಸ್ವಲ್ಪ ವಿದ್ಯಾರ್ಥಿಗಳು ರ್ಯಾಂಕು ತುಂಬ ಕಡಿಮೆ ಇದೆ ನಂದು, ಅಂದರೆ ರ್ಯಾಂಕು ತುಂಬ ದೂರದಲ್ಲಿದೆ, ಈಗ ಏನು ಮಾಡಬೇಕು, ಅಗೇನ್ ನೀವು ಥರ್ಡ್ ರೌಂಡ್ ಅಂದರೆ ಸೆಕೆಂಡ್ ಎಕ್ಸ್ಟೆಂಡ್ ರೌಂಡ್ವರೆಗೂ ವೆಯ್ಟ್ ಮಾಡಿ. ಯಾಕಂದರೆ ಸಡನ್ನಾಗಿ ಹೋಗಿ ನೀವು ಅಡ್ಮಿಷನ್ ಮಾಡಿಸೋದು ಏನಾಗುತ್ತೆ ಅಂದರೆ, ಯಾಕಂದರೆ ಅಲ್ಲೇ ತುಂಬ ಲಾರ್ಜ್ ನಂಬರ್ ಆಫ್ ಸ್ಟೂಡೆಂಟ್ಸ್ ಏನು ಮಾಡ್ತಾರೆ, ಸೆಕೆಂಡ್ ರೌಂಡಲ್ಲಿ ಎಲ್ಲರೂ ಅಡ್ಮಿಷನ್ ಮಾಡಿಸ್ಬಿಡ್ತಾರೆ. ಸೆಕೆಂಡ್ ಎಕ್ಸ್ಟೆಂಡ್ ರೌಂಡಲ್ಲಿ ತುಂಬ ಲೆಸ್ ನಂಬರ್ ಆಫ್ ಪೀಪಲ್ಸ್ ಇರ್ತಾರೆ. ಯಾರಿಗೆ ಪೇಷನ್ಸ್ ಅನ್ನೋದು ತುಂಬ ಇಂಪಾರ್ಟೆಂಟ್ ಅಂತ ಹೇಳಿದ್ನಲ್ವ, ಇಲ್ಲಿವರೆಗೂ ಯಾರು ವೇಟ್ ಮಾಡಿದ್ದೀರಾ, ನಿಮ್ಗೆ ಅಂದ್ಕೊಂಡಿರೋ ಕಾಲೇಜಸ್ ಸಿಕ್ಕಿಲ್ಲ, ನಾನು ಅಂದ್ಕೊಂಡಿರೋ ಕಾಲೇಜಸ್ ನೆಕ್ಸ್ಟ್ ರೌಂಡ್ ಅಂದ್ಕೊಂಡಿನಿ, ಅದೊಂದು ಚಾನ್ಸ್ ನೋಡೋಣ ಅಂದರೆ ಚಾಯ್ಸ್ ಅಂದರೆ ನಿಮ್ಮ ರೌಂಡ್ 3ವರೆಗೂ ಸೆಕೆಂಡ್ ಎಕ್ಸ್ಟೆಂಡ್ ರೌಂಡ್ವರೆಗೂ ನೀವು ಹೋಗ್ಬೋದು. ಇದಕ್ಕೆ ಈ ಒಂದು ಅಪ್ಡೇಟ್ಸ್ ನಿಮಗೆ ತಿಳಿದಿತ್ತು ಅಂದರೆ ನಿಮಗೆ ಎಷ್ಟು ಪೇಷನ್ಸ್ ಅನ್ನೋದು ಇಂಪಾರ್ಟೆಂಟ್ ಅನ್ನೋದು ಇಲ್ಲಿ ತಿಳಿಯುತ್ತೆ. ಈಗ ಒಂದು KCT ರಿಸಲ್ಟ್ ಬಿಟ್ಟರೆ ಸಾಕಪ್ಪ ಅನ್ನೋ ಈ ರೀತಿ ಇರುವಂಥ ಹುಡುಗರು ನೆಕ್ಸ್ಟು ನಿಮಗೆ
ಸೀಟ್ ಸಿಕ್ಕಿದ ಮೇಲೂ ಆ ಸೀಟ್ ನಾನು ಓಲ್ಡ್ ಇಟ್ಕೋತೀನಿ ಅನ್ನೋ ಪೇಷನ್ಸ್ ನಿಮಗೆ ಇರಬೇಕು. ಯಾಕಂದರೆ ಸೀಟ್ ಸಿಕ್ಕಿದ ತಕ್ಷಣ ಏನಾಗುತ್ತೆ, ನಾವು ಹೋಗಿ ಅಡ್ಮಿಷನ್ ಆಗಬೇಕು. ಇಷ್ಟೇ ಎಲ್ಲ ಒಂದು ಸ್ಟೂಡೆಂಟ್ಸ್ಗೆ ಮೈಂಡ್ಸೆಟ್ ಇರುತ್ತೆ. ಬಟ್ ಆದರೆ ನೀವು ಅಂದ್ಕೊಂಡಿರೋ ಕಾಲೇಜಸ್ಸು ನಿಮಗೆ ಬೇಕಾಗಿರೋದು ಚೆನ್ನಾಗಿರೋದು ಬೇಕಂದರೆ ಪೇಷನ್ಸ್ ಅನ್ನೋದು ತುಂಬ ಇಂಪಾರ್ಟೆಂಟು. ನೀವು ಚಾಯ್ಸ್ 2 ತೊಗೊಂಡು ಓಲ್ಡಲ್ಲಿ ಇಟ್ಕೊಂಡ್ರೆ ಮುಂದೆ ಹೋಗ್ಬೋದು. ಬಟ್ ಆದರೆ ನಿಮ್ಗೆ ಅಂದ್ಕೊಂಡಿರೋ ಕಾಲೇಜ್ ಸಿಕ್ತು, ನನಗೆ ಈ ಕಾಲೇಜ್ ಸಿಕ್ಕಿದೆ, ಇದೇ ಕಾಲೇಜ್ ಸಿಕ್ಕಿದೆ, ಹೋಗ್ಬಿಡಿ, ವೆಲ್ ಆ್ಯಂಡ್ ಗುಡ್. ಯಾಕಂದರೆ ನಿಮ್ಗೊಂದು ಪಶ್ಚಾತ್ತಾಪ ಇರಲ್ಲ, ನಾನು ಅಂದ್ಕೊಂಡಿರೋ ಕಾಲೇಜ್ ಸಿಕ್ಕಿದೆ, ನಾನು ಆರಾಮ್ ಹ್ಯಾಪಿಯಾಗಿ ಹೋಗ್ತೀನಿ. ಅದು ತುಂಬ ಹುಡುಗರಿಗೆ ಫಸ್ಟಲ್ಲೇ ನಿಮಗೆ ಒಂದು ಬೂಸ್ಟ್, ಒಂದು ಕಾನ್ಫಿಡೆನ್ಸ್ ಸಿಕ್ಬಿಡುತ್ತೆ. ನನಗೆ ಅಂದ್ಕೊಂಡಿರೋ ಕಾಲೇಜ್ ಸಿಕ್ಕಿಲ್ಲ, ಸೆಕೆಂಡ್ ರೌಂಡ್ ಆದರೂ ಸಿಕ್ಕಿಲ್ಲ, ಫಸ್ಟ್ ರೌಂಡ್ ಆದರೂ ಸಿಕ್ಕಿಲ್ಲ ಅಂದರೆ ಸೆಕೆಂಡ್ ಎಕ್ಸ್ಟೆಂಡ್ ರೌಂಡ್ ಹೋಗಿ, ಯಾವುದೇ ಥರ ತೊಂದರೆ ಆಗೋದಿಲ್ಲ. ಅದ್ರ ಬಗ್ಗೆ ಏನು ತಲೆ ಕೆಡಿಸ್ಕೋಬೇಡಿ. ನಿಮ್ಮ ಸೀಟ್ ಎಲ್ಲೂ ಹೋಗಲ್ಲ. ಸೊ ನಮ್ಮ ಒಂದು ಕೇದಾರು ಕೊಟ್ಟಿರ್ತಾರೆ, ಆರಾಮಾಗಿ ನಿಮಗೆ ಪೇಷನ್ಸ್ ಅನ್ನೋದು ಇಲ್ಲಿಂದ ನಿಮಗೆ ಕಂಟ್ರೋಲ್ ಮಾಡಿಕೊಂಡು ಎಷ್ಟೇ ದೂರ ಆದರೂ, ನಿಮ್ಗೆ ಎಷ್ಟೇ ದಿನ ಆದರೂ, ಎಷ್ಟು ಆಲ್ಮೋಸ್ಟ್ ಒಂದು ರಫ್ಲಿ ಹೇಳ್ಬೇಕಂದ್ರೆ ಒಂದು 2 ಮಂತ್ಸ್ವರೆಗೂ ಆಗ್ಬೋದು ಮ್ಯಾಕ್ಸಿಮಮ್ಮು. 1.5 ಮಂತ್ಸ್ ಅಂದರೂ ಹಾಗೆ ಆಗುತ್ತೆ. ಇಷ್ಟು ಒಂದು KCTದು ಸೆಕೆಂಡ್ ಎಕ್ಸ್ಟೆಂಡ್ ರೌಂಡ್ವರೆಗೂ ಹೋಗಬೇಕಂದ್ರೆ ಇಷ್ಟು ಆಗುತ್ತೆ. ನಾರ್ಮಲಾಗಿ ಹೇಳ್ತಾಯಿದ್ದೀನಿ ನಾನು. ಇನ್ನೂ KCT ರಿಸಲ್ಟ್ ಬಂದಿಲ್ಲ, ಇಷ್ಟೊಂದೆಲ್ಲ ಹೇಳ್ತಿದ್ಯಲ್ಲಪ್ಪ, ಏನಪ್ಪ ಮಾಡೋದಂದರೆ ಈ ಒಂದು ಐಡಿಯಾ ನಿಮಗೆ ಪೇಷನ್ಸು ಎಷ್ಟು ಇಂಪಾರ್ಟೆಂಟ್. ಯಾಕೆಂದರೆ KCT ರಿಸಲ್ಟ್ ಬಗ್ಗೆನೇ ಇಷ್ಟು ಕಾತರದಿಂದ ಕಾಯ್ತಿದ್ದಾರೆ ಅಂದರೆ ನಿಮಗೆ ನಿಮ್ಮ ಕೇದಾರು ತುಂಬ ಲೇಟ್ ಮಾಡ್ತಾ ಹೋಗ್ತಾರೆ. ಯಾಕಂದರೆ ಹೋದ ವರ್ಷ ಸ್ಟೂಡೆಂಟ್ಸ್ ನಂಗೆ ಹೇಳಿದರು KEA ಅಂದರೆ ನೋಡಿ, ನಮ್ಮ ಕೆ ಅಂದ್ರೇನು ಕರ್ನಾಟಕ ಎಕ್ಸಾಮಿನೇಷನ್ಸ್ ಅಥಾರಿಟಿ. ಬಟ್ ಆದರೆ ನಮ್ಮ ಸ್ಟೂಡೆಂಟ್ಸ್ ಎಲ್ಲ ಏನು ಮಾಡ್ತಾರೆ ಅಂದರೆ ಹೋದ ವರ್ಷ ಕರ್ನಾಟಕ ಎಕ್ಸ್ಟೆಂಡೆಡ್ ಅಥಾರಿಟಿ ಅಂದರೆ ಅದು ಎಕ್ಸ್ಟೆಂಡ್ ಮಾಡ್ತಾನೆ ಹೋಗ್ತಾರೆ, ಅವತ್ತು ಬೇಗ ರಿಸಲ್ಟ್ ಬಿಡಲ್ಲ. ಓಕೆ, ಈ ವಿಡಿಯೋದಲ್ಲಿ ನಿಮಗೆ ಪೇಷನ್ಸ್ ಅನ್ನೋದ್ರ ಬಗ್ಗೆ ಎಷ್ಟು ಇಂಪಾರ್ಟೆಂಟ್ ಅಂತ ಅರ್ಥ ಆಯ್ತು ಅನ್ಕೋತೀನಿ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಏನೋ ಒಂದು ಅಪ್ಡೇಟ್ ಬಂದರೆ ತಿಳಿಸ್ತಾ ಇರ್ತೀನಿ. ಯಾಕಂದರೆ ಹುಡುಗರು ತುಂಬ ಕಾಲ್ ಮಾಡಿ ಕೇಳ್ತಿದ್ರು, ಪೇಷನ್ಸು ಅನ್ನೋದು ಅದು ಒಂದು ಇಂಪಾರ್ಟೆಂಟ್ ಆಗಿರುತ್ತೆ ನಿಮ್ಮ ಲೈಫಲ್ಲಿ ಅಂತ ಹೇಳೋಕ್ಕೋಸ್ಕರ ಈ ವಿಡಿಯೋ ಮಾಡಿದ್ದು. ಸಿಗೋಣ ಗಾಯ್ಸ್ ನೆಕ್ಸ್ಟ್ ವಿಡಿಯೋದಲ್ಲಿ. ಹ್ಯಾವ್ ಅ ಗುಡ್ ಡೇ ಗಾಯ್ಸ್, ಟೇಕ್ ಕೇರ್, ಲವ್ ಯು, ಟಾಟಾ, ಬಾಯ್.